ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗನ್ನು ಸದ್ದು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ ಆರೋಪಿಗಳ ಮೇಲೆ ಖಾಕಿ ಗನ್ ಸದ್ದು ಮಾಡಿರುವಂತಹದ್ದು. ಇಬ್ಬರು ಆರೋಪಿಗಳ ಮೇಲೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಬಾಲರಾಜ್ ಅಲಿಯಾಸ್ ಬಂಗಾರದ ಬಾಲ್ಯ ಮಹಮ್ಮದ್ ಶೇಖ್ ಕಾಲಿಗೂ ಕೂಡ ಗುಂಡೇಟು ಬಿದ್ದಿದೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಪೊಲೀಸರ ಗನ್ನು ಸದ್ದು ಮಾಡಿರುವಂತಹದ್ದು. ಫೈರಿಂಗ್ ವೇಳೆ ಇನ್ಸ್ಪೆಕ್ಟರ್ ಪೇದೆಗೂ ಕೂಡ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳು ಸಿಬ್ಬಂದಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಮಹಮ್ಮದ್ ಮಲ್ಲಿಕ್ ಜಾನ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಆದಂತಹ ಫೈರಿಂಗ್ ಇದು. ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೇನೆ ಮುಗಿಬೀಳೋದಕ್ಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ತಮ್ಮ ರಕ್ಷಣೆಗಾಗಿ ಫೈರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಫೈರಿಂಗ್ನಲ್ಲಿ ಇನ್ಸ್ಪೆಕ್ಟರ್ ಪೇದೆ ಸೇರಿದಂತೆ ಕೊಲೆ ಆರೋಪಿಗಳಿಗೂ ಕೂಡ ಗಾಯವಾಗಿದೆ. ಅಷ್ಟೂ ಜನರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದ್ದು ಓರ್ವ ಒಂದು ರೌಡಿ ಶೀಟರ್ನ ಒಂದು ಆಫೀಸರನ್ನು ಕೊಲೆಯಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಎಡೆಮುರಿ ಕಟ್ಟುವಲ್ಲಿ ಈಗ ಪೊಲೀಸರು ಮುಂದಾಗಿರುವಂಥದ್ದು. ತಪ್ಪಿಸಿಕೊಂಡು ಹೋಗುವಂತಹ ಇಬ್ಬರು ಆರೋಪಿಗಳಿಗೆ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ಸೊ ನಾನೀಗ ಯಾವ ಸ್ಥಳದಲ್ಲಿ ಗುಂಡು ಹೊಡೆಯಲಾಗಿದೆ ಅದೇ ಒಂದು ಸ್ಥಳದಲ್ಲಿ ಇರುವಂಥ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಂಗಾರ ಬಾಳ್ಯ ಮತ್ತು ಶೇಖ್ ಅನ್ನೋ ಆರೋಪಿಗೆ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು ಪೊಲೀಸರು. ಈಗಾಗಲೇ ಸಾಕಷ್ಟು ತನಿಖೆಯನ್ನು ನಡೆಸಲಾಗಿದೆ ಮತ್ತು ಈ ಒಂದು ಪ್ರಕರಣದ ಹಿಂದೆ 13ನೇ ತಾರೀಕು ಮಲ್ಲಿಕ್ ಅನ್ನೋರ ಹತ್ಯೆ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆರೋಪಿಗಳ ಬಂಧನ ಕೂಡ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಒಂದು ಮಂಟೂರು ರಸ್ತೆಯಲ್ಲಿ ಈ ಒಂದು ಆರೋಪಿಗಳಿಗೆ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ಇಲ್ಲಿ ಒಂದಿಷ್ಟು ಆರೋಪಿಗಳಿದ್ದಾರೆ. ಸೊ ಈ ಆರೋಪಿಗಳಿಗೆ ನಾವು ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ಪೊಲೀಸರನ್ನು ಕರೆದುಕೊಂಡು ಬಂದು ಪೊಲೀಸರ ಮೇಲೆ ಒಂದು ದಾಳಿ ಮಾಡಲು ಆರೋಪಿಗಳು ಮುಂದಾಗ್ತಾರೆ. ಸೊ ಈ ಒಂದು ದಾಳಿಯಲ್ಲಿ ಇನ್ಸ್ಪೆಕ್ಟರ್ ಕೂಡ ಒಂದು ಹಾನಿಯಾಗಿರುವಂಥದ್ದು ಮತ್ತು ಅವರ ಸಿಬ್ಬಂದಿಗಳು ಕೂಡ ಒಂದು ಆಸ್ಪತ್ರೆಯಲ್ಲಿ ಸದ್ಯ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಒಂದು ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು. ಸೊ ಇವರು ಕಮಿಷನರ್ ನಮ್ಮ ಜೊತೆ ಇದ್ದಾರೆ. ಅವ್ರದ್ದು ಸರ್, ಈ ಒಂದು ಪ್ರಕರಣದ ಒಂದು ಬೆದರಿಸುವಂಥ ನಿಟ್ಟಿನಲ್ಲಿ ಆರೋಪಗಳ ಕಲ್ಗೊಂಡು ಕರೆಸಿದೆ ಸರ್, ಏನಾಗಿದೆ? ಅಲ್ಲ, ಇದು ಮೊನ್ನೆ ನಡೆದಂಥ ಪ್ರಕರಣ. ಇದರಲ್ಲಿ ಯಾವುದೇ ಕ್ರಿಮಿನಲ್ ಹಿನ್ನೆಲೆಯಿಂದ ಇಲ್ಲದೇ ಇರುವಂಥ ಒಬ್ಬ ಮಲ್ಲಿಕ್ ಜಾನ್ ಅಂತ ಒಬ್ಬ 27-28 ವರ್ಷದ ಒಬ್ಬ ಹುಡುಗನಿಗೆ ಈ ಬಾಲರಾಜ್ ಅಲಿಯಾಸ್ ಬಾಲ್ಯ ಇವನು ಮತ್ತು ಇವನ ಗ್ಯಾಂಗ್ನವರು ಮತ್ತು ಕೆಲವರು ಸಪೋರ್ಟ್ ತೊಗೊಂಡ್ಬಿಟ್ಟು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು. ಅಲ್ಲಿ ಸ್ಥಳದಲ್ಲೇ ಭಾಳ ಬ್ಲಡ್ ಪೂಲಲ್ಲಿ ಬಿದ್ದಿದ್ದ. ನಂತರ ಕಿಮ್ಸಲ್ಲಿ ಡೆತ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಕೆಲವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಇವತ್ತು ಇನ್ನೂ ಹೆಚ್ಚುವರಿ ಆರೋಪಿಗಳನ್ನು ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳ ಮೇಲೆ ಒಂದೊಂದು ಸುತ್ತು ಗುಂಡು ಹಾರಿಸಿದ್ದಾರೆ. ಏರ್ ಫೈರ್ ಮಾಡಿದ್ದಾರೆ ಇನಿಷಿಯಲಿ. ಅದಕ್ಕೆ ಬಗ್ಗಿಲ್ಲ ಅಂದಮೇಲೆ ಮತ್ತೆ ಇದು ಮಾಡಿದ್ದಾರೆ ಸರ್. ಅವರ ಪ್ರವೃತ್ತಿನೇ ಒಂದು ರೀತಿಯಲ್ಲಿ ಮಾರಕವಾಗಿತ್ತು ಅಂತ. ಯಾಕಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸರ್ ಅವ್ರ ಮನಸ್ಥಿತಿಗಳು ಯಾವ ರೀತಿ? ಇಲ್ಲ, ಇವರು ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳಿದೆ. ಕೊಲೆ ಪ್ರಕರಣ ಇದೆ, ಕೊಲೆ ಪ್ರಯತ್ನದ ಪ್ರಕರಣಗಳಿದೆ. ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇವ್ರದ್ದು ಕ್ರಿಮಿನಲ್ ಹಿನ್ನೆಲೆಯನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಇಂಥ ಆರೋಪಿಗಳ ಜೊತೆ ಡೀಲ್ ಮಾಡಬೇಕಾದ್ರೆ ಇರಲಿಕ್ಕೆ ನಾನು ಸೂಚನೆ ಕೊಡ್ತೀನಿ. ಓಕೆ ಸರ್. ಇದ್ರ ಜೊತೆಗೆ ಸರ್ ಆರೋಪಿಗಳು ಎಷ್ಟು ಜನ ಬಂಧನ ಆಗಿದೆ ಸರ್ ಈ ಕೊಲೆ ಪ್ರಯತ್ನ ಮತ್ತು ಇನ್ನು ಎಷ್ಟು ಜನ ಬಂಧನ ಸಾಧ್ಯತೆ ಇರುತ್ತೆ? ಈಗಾಗಲೇ ಒಟ್ಟು ಒಂದು 10ರಿಂದ 15 ಜನರ ಒಂದು ಗ್ಯಾಂಗು ಮತ್ತು ಪರೋಕ್ಷವಾಗಿ ಭಾಳಷ್ಟು ಜನ ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ನಾನು ಪೋಷಕರಲ್ಲಿ ಮನವಿ ಮಾಡುವಂಥದ್ದು ಒಂದು ವಿಷಯ ನಾನು ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ಮೃತ ಹೊಂದಿರುವಂಥ ವ್ಯಕ್ತಿ ಏನಿದ್ದಾನೆ ಅವನು ತುಂಬ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಂತ. ಸೊ ನಾನು ಪೋಷಕರಲ್ಲಿ ಮನವಿ ಮಾಡೋದು, ಪೂರ್ತಿ ಮಂಟೂರಿನಾಗ ಏನದಾರ ಜನ ಯಾರು ಏನದಾರೆ ಹೇಳ್ರಿ. ನೀವು ಎಲ್ಲರೂ ಹೇಳಾಗ್ತೀರಿ ಮಂಟೂರಿನಾಗ ಯಾರು ಕೂಟ ಅಡ್ಡಾಡಬೇಕು, ಯಾರು ಕೂಟಿಲ್ಲ, ಏನದಾರ ಜನ ಏನದಾರ ಇಲ್ಲ, ಎಲ್ಲ ಚಲೋ ಅದಾರೆ, ಯಾರು ಕೆಟ್ಟಿಲ್ಲ, ಯಾರು ಕೆಟ್ಟ ಕೆಲಸ ಮಾಡಂಗಿಲ್ಲ. ಯಾರು ಹೇಳ್ತಾರೆ ಕೆಟ್ಟ ಮಾಡ್ತಾರೆ ಅಂತ ಕೆಲಸ ಯಾರು ಕೆಟ್ಟ ಮಾಡಂಗಿಲ್ಲ. ಮುಂದೆ ಎಷ್ಟು ಜನ ಬಂದಿದ್ರೆ ಅವನಿಗೆ ನನ್ನ ಮಗಗೆ ಹೊಡ್ಯಾಕೆ ಅವ್ರ ಜನಗೆ ಎಲ್ಲರಿಗೂ ಅರೆಸ್ಟ್ ಮಾಡಬೇಕು. ಅವ್ರು ಎಲ್ಲರಿಗೂ ಇದು ಫಾಸಿ ಕೊಡಬೇಕು. ಕಾನೂನು ಪ್ರಕಾರ ಕೊಡಬೇಕು.
ನಿಮ್ದು ಆರೋಪ ಯಾರದಾರ ಡಿಪಾರ್ಟ್ಮೆಂಟ್ ಗುರ್ತು ಡಿಪಾರ್ಟ್ಮೆಂಟ್ ಅವ್ರಿಗೆ ಗುರ್ತಿದೆ ಎಲ್ಲ ಡಿಪಾರ್ಟ್ಮೆಂಟ್ ಗುರ್ತೈತೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಗುರ್ತೈತೆ ನನ್ನ ಹೆಸರು ಅಬ್ದುಲ್ ಹಮೀದ್ ರೀ. ನನ್ನ ಮಗ ಮಲಿಕ್ ಜಾನ್ ಅವ್ನು ತೀರ್ಕೊಂಡನ್ರಿ. ಅವ್ನು ಮರ್ಡರ್ ಆಗೈತ್ರಿ. ಅವ್ರದ್ದು ಏನೈತಿ ಅವ್ರದ್ದು ಕಾನೂನು ಪ್ರಕಾರ ಅವ್ರಿಗೆ ಇದು ಕೊಡ್ರಿ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಎಸ್ಪಿನೇ ಕೊಟ್ಟರು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ 10ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಗುಂಡೇಟನ್ನು ತಿಂದವರೆಲ್ಲರೂ ಕೂಡ ಅಪರಾಧದ ಹಿನ್ನೆಲೆಯನ್ನು ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಎಸ್ಪಿ ಕೊಟ್ಟಿದ್ದಾರೆ.